ಇಲ್ಲ ಶುರುವಾಗಿದೆ. ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಈಗ ಯಾರ್ಯಾರು ಪೇಮೆಂಟ್ ತಗೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಅವ್ರಿಗೆಲ್ಲರೂ ಕೂಡ ಕೊಡ್ಲಿಕ್ಕೆ ಈಗಾಗಲೇ ತಯಾರಿದೆ. ಮುಂದಿನ ವಾರದಿಂದ ಶುರು ಆಗ್ತದೆ. ಇದು ಸಂಪೂರ್ಣವಾಗಿ ಈಗ ಕೆಲವರು ಅಪಪ್ರಚಾರ ಮಾಡ್ತಿದ್ರು, ದುಡ್ಡಿಲ್ಲ ಸರ್ಕಾರದ ಬಳಿ, ಇವ್ರು ದುಡ್ಡು ಕೊಡಲ್ಲ, ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಅಪಪ್ರಚಾರ. ಈಗ ದುಡ್ಡು ಕೂಡ ರೆಡಿ ಇದೆ. ಯಾರ್ಯಾರಿಗೆ ಇಚ್ಛೆ ಇದೆ ಅವ್ರೆಲ್ಲ ಕೂಡ ದುಡ್ಡು ತೆಗೆದುಕೊಂಡು ಕೆಲಸ ಶುರು ಆಗ್ಬೋದು. ಬಸನಗೌಡ ಪಾಟೀಲ್ ಎತ್ತಳ ಹೋಗಿದ್ರು, ಮೊನ್ನೆ ಪ್ರತಿಭಟನೆ ಭಾಗವಹಿಸಿದ್ರು. ಅಲ್ಲಿ ಸದನದಲ್ಲಿ ಹೋರಾಟ ಮಾಡಿದ್ರು, ಮಾಡಬಾರ್ದು ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರು. ಇಲ್ಲ, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ಅವರು ಈಸ್ ನಾಟ್ ದಿ ಇದಕ್ಕೆಲ್ಲ ಅವ್ರದ್ದೇನು ಭಾಗಿ ಇಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದ್ರೆ ಕುಮಾರಸ್ವಾಮಿ ಅವರೇ ಇದನ್ನ ಮಾಡಿದಂಥವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ ಹಾಕ್ಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರಲಿಲ್ಲ. ಇದನ್ನ ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗ್ಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಾವು ಸೂಕ್ತವಾದಂತ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ. ನಾವು ದೇವೇಗೌಡರು ಹೇಳ್ತಾರೆ ಸಿದ್ದರಾಮಯ್ಯ ಒತ್ತಡ ತಿಳ್ಕೊಂಡಿದ್ದಾರೆ, ಮಾತಾಡ್ತಾ ಇಲ್ಲ ಅಂತ. ಅಂದ್ರೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪತ್ರ ಬರೀತೀನಿ ಮಾತಾಡ್ತಾರೆ ದೇವೇಗೌಡರು. ಅಲ್ಲ, ದೇವೇಗೌಡರು ಮಗ ಅವ್ರಿಗೇನೆ ಅವಾಗ ಅವರು 18ರಲ್ಲಿ ಅಧಿಕಾರಕ್ಕೆ ಬಂದಾಗ ಪತ್ರ ಬರೆದಿ ಬಿಡಿಸಿದ್ರೆ ದೇವೇಗೌಡರು ಅವ್ರ ರೈತರ ಪರ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವತ್ತೇ ಅವ್ರು ಬಿಡಿಸ್ಬೋದಾಗಿತ್ತಲ್ವ. 18ರಲ್ಲಿ ಅವ್ರ ಮಗನೇ ಮುಖ್ಯಮಂತ್ರಿ ಅಲ್ವಾ. ಯಾಕಯ್ಯ ಹಿಂಗ್ ಮಾಡ್ತಾ ಇದೆಯಾ ನೀನು ಬುಡಯ್ಯ ಅಂತ ಹೇಳಿ ಅವತ್ತೇ ಪತ್ರ ಬರೆದಿದ್ರೆ ಮುಗ್ದೋಗ್ತಿತ್ತಲ್ಲ. ಅವ್ರ ಮಗನ ಕೈ ಡ್ರಾಪ್ ಮಾಡಿಸ್ಬೋದಾಗಿತ್ತು. ರಾಜಕೀಯ ಬದಲಾವಣೆ ಆದಂಗೆಲ್ಲ ಮಾತುಗಳು ಬದಲಾವಣೆ ಆಗ್ಬಾರ್ದು. ಮಾತು ಸ್ಥಿರವಾಗಿರ್ಬೇಕು. ಯಾವತ್ ನಾವ್ ಏನ್ ಮಾತಾಡ್ತೀವಿ ಅದಕ್ಕೆ ಸ್ಟಿಕನ್ ಆಗಿರ್ಬೇಕು. ಇವಾಗ ನಮ್ಗೆ ಯಾರೋ ನಮ್ ಶತ್ರು ಇದಾರೆ, ನಮ್ ವಿರೋಧಿ ಇದಾರೆ, ನಾವೀಗ ವಿರೋಧ ಮಾಡೋಣ, ನಮ್ ಪರ ಇದಾರೆ, ನಾವು ಸುಮ್ನಿರೋಣ ಅಂತಕ್ಕಂಥದ್ದನ್ನ ಆಗ್ಬಾರ್ದು. ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು 18ರಲ್ಲಿ, ಅವ್ರು ಹೇಳಿ ಬಿಡಿಸ್ಬೋದಾಗಿತ್ತಲ್ಲ. ಅವತ್ತು ಬಿಡಿಸ್ಲಿಲ್ಲಲ್ಲ. ಇವತ್ತು ಮಾಡ್ಲಿ. ಅವ್ರು ಏನು ಯಾವ ರೀತಿ ಏನ್ ಬರಿಬೇಕು ಪತ್ರ ಬರಲಿ, ಅದಕ್ಕೆ ನಮ್ ವಿರೋಧ ಇಲ್ಲ. ಆದ್ರೆ ದ್ವಂದ್ವ ನಿಲುವುಗಳು ಇರಬಾರ್ದು ಯಾವಾಗ. ಈಗಲೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಎಲ್ಲಾ ವಿಚಾರಗಳಲ್ಲೂ ಕೂಡ ಪರ ವಿರೋಧ ಇದ್ದೇ ಇರ್ತದೆ. ಅದರಿಂದ ಕೆಲವರು ತುಂಬಾ ಜನ ಪರನೂ ಇದ್ದಾರೆ, ಕೆಲವರು ವಿರೋಧನೂ ಇದ್ದಾರೆ. ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ ನಮ್ಗೆಲ್ಲ ಇಲ್ಲೇನೆ ಹೈಕಮಾಂಡ್. ನಮ್ಗೆ ಯಾವ ಡೆಲ್ಲಿಲೂ ನಮ್ಮ ಹೈಕಮಾಂಡ್ ಎಲ್ಲ ಇಲ್ಲೇ ಇದೆ. ಎಲ್ಲಾರನ್ನು ಭೇಟಿ ಮಾಡ್ತೀವಿ. ನಮ್ಮ ಮನವಿಯನ್ನ ಕೊಟ್ಟಿದ್ದೀವಿ ಹೈಕಮಾಂಡ್ ಬಳಿ. ಇಲ್ಲೇ ಬಂದಿದ್ರಲ್ಲ, ನಮ್ಮ ಡೆಲ್ಲಿಯಿಂದ ಹೈಕಮಾಂಡ್ ಕೂಡ ಬಂದಿದ್ರು. ವೇಣುಗೋಪಾಲ್ ಅವ್ರು ಬಂದಿದ್ರು, ಸುರ್ಜೇವಾಲಾ ಅವ್ರು ಬಂದಿದ್ರು. ಮತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇಲ್ಲೇ ಇದ್ದಾರೆ, DK ಸಾಹೇಬ್ರು ಇದ್ದಾರೆ, ಮತ್ತೆ ಸಿದ್ದರಾಮಣ್ಣ ಅವರು ಇದ್ದಾರೆ. ಎಲ್ರಿಗೂ ಕೂಡ ನಮ್ಮ ಮನವಿಯನ್ನ ಕೊಟ್ಟಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ. ಆಸೆ ಇದೆ ನಮಗೂ ಆಗ್ಬೇಕು ಅಂತ ಹೇಳಿ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಖಂಡಿತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.